ಪ್ರತಾಪ್ ಸಿಂಹ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಈಶ್ವರಪ್ಪರ ಆಗಿರ್ಬೋದು, ಇಂಥವರೆಲ್ಲ ನಾಯಕರಿಗೆ ತುಳಿತಾ ಇದ್ದಾರೆ. ನಮಗೂ ನೋದ ಅದಕ್ಕೆ ನನ್ನ ವಿಚಾರನದ ನೀವೆಲ್ಲ ಯುವಕರು ಈ ನಮ್ಮ ದೇಶದ ಭವಿಷ್ಯಗಳಿದ್ದೀರಿ. ಅದೇ ಸರ್, ನಾವು ನನಗೂ ನೋವಿದೆ ಇನ್ನೂ ನಿಮ್ಗೆ ಸಮಯ ತಗೋರಿ, ವಿಚಾರ ಮಾಡೋಕೆ ನಿಮ್ಗೆ ಅವಕಾಶ ಅದ, ಯುವಕರಿದ್ದೀರಿ. ಅದಕ್ಕೆ ತಮ್ಗೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾ ಮನವಿ ಮಾಡಬೇಕು ನನ್ನ ಕರ್ತವ್ಯ. ಯಾಕಂದ್ರೆ ನೀವು ಯುವ ಶಕ್ತಿ, ನೀವೇನು ಆತೋರದ ನಿರ್ಧಾರ ಅದಲ್ಲ, ನಿಮ್ಮ ಯುವಕರ ಬೆಳವಣಿಗೆಯೊಳಗೆ ನಮಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ನೋವಿನಿಂದ ನಿಮ್ಗೆ ಹೇಳಕತ್ತೀನಿ. ನಾನು ಬಸವನಗೌಡರು ಕೂಡ ಒಂದು ಟೈಮ್ದಲ್ಲಿ ನಿಮ್ಮ ಹಾಗೆ ಒಬ್ಬ ಕಾರ್ಯಕರ್ತರಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದವ್ರದಾರ. ಅದಕ್ಕೆ ಅವ್ರ ಬಗ್ಗೆ ನನಗೆ ನೋವಿದೆ. ನನಗೆ ಬಿಜಾಪುರದ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ. ಇವತ್ತು ನನಗೂ ನೋವಿದೆ. ನಾನು ರಾಜೀನಾಮೆ ಕೊಡೋಕೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ನಿಮ್ಗೆ ಬೇಕಾಗಿದ್ದು ದೇಶಭಕ್ತಿ, ಭಾರತೀಯ ಜನತಾ ಪಕ್ಷದ ವಿಚಾರಗಳು. ಅದಕ್ಕೆ ನಾನು ದಯಮಾಡಿ ನಿಮಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ವೈಯಕ್ತಿಕ ಅವ್ರ ಬಗ್ಗೆ ಅಭಿಮಾನ ಇರಲಿ, ಆ ಅಭಿಮಾನಕ್ಕಾಗಿ ತಮ್ಮ ಹೋರಾಟ ಪಕ್ಷಕ್ಕೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದಾದ್ರೆ ನೀವು ಆ ರೀತಿ ಪ್ರಯತ್ನ ಮಾಡ್ತಾ ಹಾಗೆ ಕೇಳಿ. ಪಾರ್ಟಿ ಒಳಗೆ ಇಂಥ ನಾಯಕರು ಬೇಡ, ಸ್ವಲ್ಪ ಗಟ್ಟಿಯಾಗಿ ಹಿಂದುತ್ವ ನಾಯಕರು ಬೇಡ. BJP ಇದ್ದಿದ್ದೇ ಸಿದ್ಧಾಂತ ಹಿಂದುತ್ವ. ಆ ಹಿಂದುತ್ವದ ನಾಯಕರಿಗೆ ತುಳಿತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಈಶ್ವರಪ್ಪರ ಆಗಿರ್ಬೋದು, ಇಂಥವರೆಲ್ಲ ನಾಯಕರಿಗೆ ತುಳಿತಾ ಇದ್ದಾರೆ. ಹೌದಲ್ಲ ಸರ್? ಮತ್ತು ಇಂಥ ನಾಯಕರಿಗೆ ತುಳಿದ ಮ್ಯಾಗೆ ಪಾರ್ಟಿಯಲ್ಲಿ ಹಿಂದುತ್ವ ಹೇಳೋದು ಸರಿ ಇರ್ತದೆ. ಆದರೆ ಭಾರತೀಯ ಜನತಾ ಪಕ್ಷ ಸಿದ್ಧಾಂತನ ಹಿಂದುತ್ವ ಐತಿ. ಕೊಡ್ರಿ ತಗೋತಾನೆ.